ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ. ಬೆಳಗ್ಗೆಯಿಂದ ಒಂದು ಎಡವಟ್ಟು ಏನಾಗಿದೆ ಅಂದರೆ, ವಿಡಿಯೋ ರೆಕಾರ್ಡ್ ಮಾಡ್ಬೇಕಾದ್ರೆ ಶಾರ್ಟ್ ವಿಡಿಯೋಗೆ ಸೆಟ್ಟಿಂಗ್ ಹೋಗ್ಬಿಟ್ಟು ಬರೀ 15 ಸೆಕೆಂಡ್ ವಿಡಿಯೋ ರೆಕಾರ್ಡ್ ಆಗಿದೆ. ನಾನು ಹುಚ್ಚು ಒಂಥರ ಗಂಟೆ ಮಾತಾಡ್ಕೊಂಬಂದಿದ್ದೀನಿ, ಒಂದು ಇಡೀ ಬ್ಯಾಟ್ರಿ ಡ್ರೈವ್ ಮಾಡಿದ್ದೀನಿ, ಆದರೆ ವಿಡಿಯೋ ರೆಕಾರ್ಡೇ ಆಗಿಲ್ಲ. ಇರಲಿ, ಈಗ ಮತ್ತೆ ಇನ್ನೊಂದಷ್ಟು ಮಾತುಗಳನ್ನ ಮೊದಲಿಂದ ಆಡಬೇಕು. ಮೊದಲಿಂದ ಏನೇನಾಗಿದೆ ಎಲ್ಲದನ್ನು ಹೇಳ್ಕೊಂಡು ಹೋಗ್ತೀನಿ. ಎಲ್ಲರೂ ನೋಡ್ತಾ ಇದ್ದೀರಾ, ಹೊಸ ಹಿಮಾಲಯನ್ ಬಂದಿದೆ. ಡೆಲಿವರಿ ವಿಡಿಯೋನ ಎಲ್ಲ ತುಂಬ ಇಷ್ಟಪಟ್ಟರೆ, ಸಣ್ಣ ಶಾರ್ಟ್ ಆಗಿದೆ 4 ಸೆಕೆಂಡ್ದು, ಬಟ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟರೆ ಎಲ್ಲರೂ. ಖುಷಿಯಾಯಿತು. ಹಿಮಾಲಯನ್ನ ಯಾಕೆ ಪ್ರಿಫರ್ ಮಾಡಿದೆ ಅನ್ನೋದನ್ನು ಫಸ್ಟು ಡಿಸ್ಕಸ್ ಮಾಡ್ತೀನಿ. ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿದ್ದಂಗೆ ನನ್ನ ಹತ್ರ ಫೇಸರ್ ಇತ್ತು, ಈಗಲೂ ಇದೆ. ಫೇಸರಲ್ಲೇ ನನ್ನ ಆಲ್ಮೋಸ್ಟ್ ಒಂದು 2 ಲಕ್ಷ ಕಿಲೋಮೀಟರ್ ಡ್ರೈವ್ ಮಾಡಿದ್ದೀನಿ. ಅದರಲ್ಲೊಂದು 50-60 ಸಾವಿರ ಸಿಟಿ ರೈಡ್ ಅಂತ ಅಂದ್ಕೊಂಡ್ರೆ, ಇನ್ನು 1-1.5 ಲಕ್ಷ ಎಲ್ಲ ಬರೀ ಟೂರಿಂಗಲ್ಲೇ ಮಾಡಿರೋಂಥದ್ದು ಲಾಸ್ಟ್ ಒಂದು 10 ವರ್ಷದಿಂದ. ಈಗ ಗಾಡಿ ಪ್ರಾಬ್ಲಮ್ ಏನಪ್ಪ ಆಗಿದೆ ಅಂದರೆ, ಒಂದು ಪಿಕಪ್ ಡ್ರಾಪ್ ಆಗಿದೆ, ಆನಂತರ ಸ್ವಲ್ಪ ಮೈಲೇಜ್ ಡ್ರಾಪ್ ಆಗಿದೆ, ಇಂಜಿನ್ನು ಸ್ವಲ್ಪ ಕೆಲಸಕ್ಕೆ ಬಂದಿದೆ, ಇಂಜಿನ್ ಬೋರ್ ಮಾಡಿಸ್ಬೇಕು. ಅದ್ರ ಜೊತೆಲಿ ಚಾಸಿಸ್ ಸ್ವಲ್ಪ ಕ್ರ್ಯಾಕ್ ಬಂದಿದೆ. ಅದರಿಂದಾಗಿ ಲಾಂಗ್ ರೈಡ್ಸ್ ಎಲ್ಲ ಸ್ವಲ್ಪ ಭಯನೇ. ಆ ಭಯದಿಂದನೇ ಲಾಸ್ಟ್ ರೈಡ್ ಕೂಡ ಮಳವಳ್ಳಿ ಮಾಡಿದಾಗ ನಾನು ರೆಂಟಲ್ ಬೈಕ್ ತೊಗೊಂಬಂದಿದ್ದೆ, ಅದನ್ನೆಲ್ಲ ನೋಡಿದ್ರಿ ನೀವು. ಸೊ ರೆಂಟಲ್ ಬೈಕ್ ತೊಗೊಂಡಿದ್ದ ಉದ್ದೇಶ ಏನಂದರೆ, ಅಟ್ಲೀಸ್ಟ್ ಒಂದು ಆ ಗಾಡಿಲಿ ಆ್ಯಕ್ಚುಲಿ ಲಾಂಗ್ ರೈಡ್ ಮಾಡೋಕ್ಕಾಗಲ್ಲ ಅನ್ನೋ ಕ್ಲಾರಿಟಿ ಇತ್ತು. ನಾನು ಶಾರ್ಟ್ ಟೆಸ್ಟ್ ಮಾಡ್ಕೊಂಡಿದ್ದಲ್ಲಿ ಒಂದು ಬೈಕ್, ಹಿಮಾಲಯನ್ ನನಗೆ ಅವೈಲೇಬಲ್ ಇತ್ತು. ಬೇರೆ ಬೈಕ್ ಅವೈಲೇಬಲ್ ಇದ್ದಿದ್ರೆ ಡೆಫಿನೆಟ್ಲಿ ಆ ಕಡೆ ಹೋಗ್ತಾ ಇದ್ದೆ ನಾನು, ಬಟ್ ಬೇರೆ ಯಾವುದೂ ಅವೈಲೇಬಲ್ ಇರಲಿಲ್ಲ ನನಗೆ ಆ ಒಂದು ಪರ್ಟಿಕ್ಯುಲರ್ ಮೂಮೆಂಟಲ್ಲಿ. ಅದರಿಂದಾಗಿ ಹಿಮಾಲಯನ್ ತೊಗೊಂಡು ಅದರದ್ದು ಒಂದು ಟೆಸ್ಟ್ ರೈಡ್ ಕೂಡ ಆಗುತ್ತೆ ಲಾಂಗು ಅಂತ ಡಿಸೈಡ್ ಮಾಡಿಕೊಂಡೆ. ಆಮೇಲೆ ಅದಕ್ಕಿಂತ ಮುಂಚೆ ಕೂಡ ಸಿಟಿನಲ್ಲೂ ಒಂದು 2-3 ಸತಿ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಪರ್ಟಿಕ್ಯುಲರ್ ಶೋರೂಮಲ್ಲೇ ಸುಮಾರು ಒಂದು 2-3 ಸತಿ ಒಂದು ಅರ್ಧ ದಿನಕ್ಕೆ ಗಾಡಿನ ನಾನು ರೈಡ್ ತೊಗೊಂಡು ಟೆಸ್ಟ್ ರೈಡ್ ತೊಗೊಂಡು ಟೆಸ್ಟ್ ರೈಡ್ ಮಾಡಿದ್ದೀನಿ. ಸಪೋರ್ಟಿವ್ ಆಗು ಇದ್ದರೂ ಕೂಡ ಡೈರೆಕ್ಟ್ ಶೋರೂಮವರು, ಅದೊಂದು ನನಗೆ ಖುಷಿ ವಿಚಾರ. ಸೊ ತುಂಬ ಸಪೋರ್ಟಿವ್ ಆಗಿದ್ದಾರೆ ರಾಯಲ್ ಶೋರೂಮ್ಗೆ. ಏನಕ್ಕೆ ಶೋರೂಮ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ, KTM ಅಲ್ಲಿ ಆ್ಯಕ್ಚುಲಿ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು. KTM ADV 390 ಕೂಡ ನಾನು ಶಾರ್ಟ್ ಟೆಸ್ಟ್ ಇತ್ತು, ಅದು ಲೇಟೆಸ್ಟ್ ಒಂದು ಈಗ ಹೊಸದಾಗಿ ಬಂದಿರೋದು. ಅದರದ್ದು ಟೆಸ್ಟ್ ರೈಡ್ ನೋಡಿಕೊಂಡೆ ಆಮೇಲೆ ಗಾಡಿ ಫೈನಲೈಸ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ ನಾನು. ಆದರೆ ಅನ್ಫಾರ್ಚುನೇಟ್ಲಿ ನನಗೆ ಆ ಶೋರೂಮ್ ಅವ್ರ ಬಿಹೇವಿಯರ್ ಇಷ್ಟ ಆಗಲಿಲ್ಲ. ಏನೋ ಒಂಥರ ಉಡಾಫೆ, ಬೇಕಾಗ್ತಕ್ಕಂತಾನೆ ಹೇಳ್ತಾರೆ ಹೋಗ್ತಾನೆ ಹೋಗ, ಹಂಗಾಗಲ್ಲ, ಅದಿಲ್ಲ, ಅವಾಗ ಬನ್ನಿ ಇವಾಗ ಬನ್ನಿ, ಈ ಥರ ಉಡಾಫೆನೇ ಆಯಿತು. ನಾನು 3-4 ಸತಿಗೆ ಹೋದೆ ಬಂದೆ, ಫೈನಲಿ ಟೆಸ್ಟ್ ರೈಡ್ ಗಾಡಿ ಸಿಗ್ತು. ಯಾಕೆಂದರೆ ನನಗೆ ಶೋರೂಮ್ ಅವರಿಂದ ಏನೂ ಆಗಬೇಕಾಗಿರಲಿಲ್ಲ, ನನಗೆ ಮೇಜರ್ ಬೇಕಾಗಿದ್ದು ಮಿಷಿನ್. ಆ ಮಿಷಿನ್ ಚೆನ್ನಾಗಿದ್ದಿದ್ರೆ ನನಗೆ ಅದು ಮ್ಯಾಟ್ರ್ ಆಗ್ತಿರಲಿಲ್ಲ. ಪರ್ಚೇಸ್ ಮುಗಿದ ಮೇಲೆ ಶೋರೂಮ್ ಕತೆ ಮುಗೀತು, ಅದು ನನಗೆ ಗ್ಯಾರಂಟಿ ಇತ್ತು. ಆದರೆ ಗಾಡಿ ಕೂಡ ನನಗೆ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ. ರೀಸನ್ಸ್ ಹೇಳ್ತಾ ಹೋಗ್ತೀನಿ. ಫಸ್ಟು ನನ್ನ ಗಾಡಿ ಆಯ್ಕೆ ಮಾಡ್ಕೋಬೇಕಾದ್ರೆ, ಲೈಕ್ ಗಾಡಿ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಾಗ ನಂದು ಕೆಲವೊಂದು ಕ್ರೈಟೇರಿಯಾ ಪಾಯಿಂಟ್ಸ್ಗಳಿತ್ತು. ಲೈಕ್ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಡ್ರೈವಿಂಗ್ ಕಂಫರ್ಟು, ಸೀಟಿಂಗ್ ಕಂಫರ್ಟು, ಟ್ಯಾಂಕ್ ಕೆಪಾಸಿಟಿ, ಗ್ರೌಂಡ್ ಕ್ಲಿಯರೆನ್ಸು. ಆಮೇಲಿಂದ ಇನ್ನೊಂದು ಪಾಯಿಂಟ್ ಏನು ಮಾಡಿಕೊಂಡಿದ್ದೆ ಅಂದರೆ, ಅಟ್ಲೀಸ್ಟು 300+ cc ಬೈಕ್ನೇ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ಈಗ ಆಯಿತು, ನನಗೂ ಕೂಡ ಸುಮಾರು ಒಂದು 20 ವರ್ಷದ ರೈಡಿಂಗ್ ಎಕ್ಸ್ಪೀರಿಯೆನ್ಸಲ್ಲಿ ಈಗ ಐ ಥಿಂಕ್ ಈಗ ರೈಟ್ ಟೈಮ್ ಅಂತ ಅನ್ನಿಸ್ತು ಸ್ವಲ್ಪ ಮಟ್ಟಿಗೆ ಹೈಯರ್ CCಗೆ ಹೋಗೋದು. ಇನ್ನು ಹೈಯರ್ CCಗೆ ಹೋದರೆ ಅದು ವರ್ತಲ್ಲ ನನ್ನ ಪ್ರಕಾರ. ಆ ಗಾಡಿಗಳನ್ನ ಓಡಿಸೋ ಇಂಡಿಯಾದಲ್ಲಿ ಯಾವೂ ಇಲ್ಲ, ಅದು ನನಗೆ ವರ್ತ್ ಅನ್ನಿಸ್ಲಿಲ್ಲ. ಆದರೆ ಇದಿಷ್ಟು ನನ್ನ ಕ್ರೈಟೇರಿಯಾ ಆಗಿತ್ತು. ನಾನು ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ದ ಬೈಕು ಫಸ್ಟು, ನನ್ನ ತಲೆಗೆ ಬಂದಂಥ ಬೈಕ್ಗಳು ಮೊದಲನೇದಾಗಿ KTM 390 ADV. ನಾನು ಆ್ಯಕ್ಚುಲಿ ಹಳೇ KTM ADVನ ತುಂಬ ಇಷ್ಟಪಡ್ತೇನೆ, ಸಾಕಂತ ಗಾಡಿ ಅದು, ನನಗೆ ಅದು ಭಾಳ ಇಷ್ಟ ಆಗ್ತಿತ್ತು. ಅದನ್ನು ಕೂಡ ಒಂದು 2-3 ಸತಿ ನಾನು ಫ್ರೆಂಡ್ಸ್ ಜೊತೆ ರೈಡ್ ಹೋದಾಗ ಆ ಗಾಡಿ ಕೂಡ ಡ್ರೈವ್ ಮಾಡಿದೆ, ಭಾರಿ ಚೆನ್ನಾಗಿತ್ತು ಗಾಡಿ ಅದು. ಲೋ ಆ್ಯಂಡ್ ಟಾಕ್ ಸ್ವಲ್ಪ ಕಮ್ಮಿ ಇತ್ತು, ಬಟ್ ಸ್ಟಿಲ್ ಹೈ ಆ್ಯಂಡ್ ಮಿಡ್ ರೇಂಜ್ ಸಾಲಿಡ್ ಆಗಿತ್ತು ಗಾಡಿ ಅದು.
ಆಮೇಲಿಂದ ನೆಕ್ಸ್ಟ್ ಇದ್ದಿದ್ದು ಹಿಮಾಲಯನ್ ಇತ್ತು. ಆಮೇಲಿಂದ ಎಲ್ಲಕ್ಕಿಂತ ನನಗೆ ಆ್ಯಕ್ಚುಲಿ ವಿಷುವಲಿ ತುಂಬ ಅಪೀಲ್ ಆಗಿದ್ದು, ತುಂಬ ಇಷ್ಟ ಆಗಿದ್ದು ಗಾಡಿ ಡಾಮಿನರ್. ನಾನು ಡಾಮಿನರ್ನ ತುಂಬ ಇಷ್ಟಪಡ್ತಾ ಇದ್ದೆ ಆ್ಯಕ್ಚುಲಿ. ಬಟ್ ಡಾಮಿನರ್ ನನಗೆ ಅಪ್ಡೇಟಿಗೆ ವೆಯ್ಟ್ ಮಾಡಿ ಅದು ಆಮೇಲೆ ಮಾತಾಡ್ತೀನಿ. ಡಾಮಿನರ್ನ ತಲೆದಿಟ್ಕೊಂಡಿದ್ದೆ. ಆಮೇಲಿಂದ NX500 ಕೂಡ ನನ್ನ ತಲೆಯಲ್ಲಿ ಇತ್ತು, ಹೋಂಡಾ NX500. ಇದಿಷ್ಟು ಕೂಡ ನನ್ನ ತಲೆಯಲ್ಲಿ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ದಂಥ ಗಾಡಿಗಳು. ನಾನು ಫಿಲ್ಟ್ರ್ ಮಾಡ್ಕೊಂಡು ಫೀಲ್ಡಲ್ಲಿ ಆ್ಯಕ್ಚುಲಿ ಟೆಸ್ಟ್ ರೈಡ್ಗೆ ಅಂತ ಹೋಗ್ಬೇಕಂತ ಡಿಸೈಡ್ ಆದಾಗಲೇ NX500ನ ತಲೆಯಲ್ಲಿ ತೆಗೆದುಬಿಟ್ಟೆ. ಬಿಕಾಸ್ ಔಟ್ ಆಫ್ ಬಜೆಟ್. ಏನು 8 ಲಕ್ಷ ಹೆಚ್ಚು ಕಮ್ಮಿ, ಆ ಗಾಡಿಗೆ 8 ಲಕ್ಷ ಏನು ಡಿಫ್ರೆನ್ಸ್ ಇಲ್ಲ. ಇದ್ರದ್ದೇನು ಪವರ್ ಇದೆ, ಸೇಮ್ ಪವರು ಸೇಮ್ ಟಾರ್ಕು. ಬಟ್ ಒಂದು ಥಿಂಗ್ ಏನಂದರೆ ಸಸ್ಪೆನ್ಷನ್ನು ಇಂಜಿನ್ ಎರಡರಲ್ಲೂ ಕೂಡ ಆಕಾಶ ಭೂಮಿ ಡಿಫ್ರೆನ್ಸ್ ಇದೆ. ಅದು ನನಗೆ ತುಂಬ ಕ್ಲಿಯರ್ ಆಯಿತು. ಟೆಸ್ಟ್ ರೈಡ್ ನೋಡಿದಾಗಲೇ ನನಗೆ ಅದರದ್ದು ಟೋಟಲ್ ಕ್ಲಾರಿಟಿ ಏನು ಸ್ಮೂತ್ ಇದೆ ಗೊತ್ತಾ ಗಾಡಿ. ಅದು ಸಾಲಿಡ್. ಯಾಕಂದರೆ ಅದು ಹೋಂಡಾ ಇಂಜಿನಿಯರಿಂಗ್ ಹೆಂಗಿದೆ, ಯಾಕಂದರೆ ಅದು ಡಬಲ್ ಸಿಲಿಂಡರ್ ಇಂಜಿನ್ ಅನಿಸುತ್ತೆ. ಇದು ಸಿಂಗಲ್ ಸಿಲಿಂಡರ್. ಇದು ಹೈ ಕಂಪ್ರೆಷನ್ ಇಂಜಿನ್ ಆದ್ದರಿಂದ ಇದು ಸ್ವಲ್ಪ ವೈಬ್ರೇಷನ್ ಇವೆಲ್ಲ ಬರೋದು ಕಾಮನ್ನು. ಬಟ್ ಅದು ಡಬಲ್ ಸಿಲಿಂಡರ್ ಇಂಜಿನು ತುಂಬ ಚೆನ್ನಾಗೈತೆ ಗುರು ಗಾಡಿ. ಬಟ್ ಒಂದೇ ಪಾಯಿಂಟ್ ಏನಂದರೆ ಔಟ್ ಆಫ್ ಬಜೆಟ್. ನನಗೆ ಅದರಲ್ಲಿ ಫೀಚರ್ಸ್ ಆ್ಯಕ್ಚುಲಿ ಫೀಚರ್ಸ್ನ ಜಾಸ್ತಿ ಎಂಟರ್ಟೈನ್ ಮಾಡ್ತಾ ಇಲ್ಲ. ನನಗೆ ಅದು ಬೇಕಿರೋದಿಲ್ಲ. ನನ್ನ ರಿಕ್ವೈರ್ಮೆಂಟ್ ಇದ್ದಿದ್ದು ಇಷ್ಟು. ಸೊ ಅದನ್ನು ಅಲ್ಲೇ ಡ್ರಾಪ್ ಔಟ್ ಮಾಡಿದೆ. ಇನ್ನು ಡಾಮಿನರ್ ವಿಚಾರ ಬಂದರೆ ಡಾಮಿನರ್ ಕೂಡ ಸೂಪರ್ ಟೂರಿಂಗ್ ಮಿಷಿನ್. ಅದು ಸಕ್ಕತ್ತಾಗಿದೆ ಗಾಡಿ. ಅದನ್ನು ಕೂಡ ನಾನು ಓಡಿಸಿದ್ದೀನಿ. ಬಟ್ ಅವಾಗೆಲ್ಲ ನಾನು ಮೋಟೋ ವ್ಲಾಗಿಂಗ್ ಮಾಡ್ತಾ ಇರಲಿಲ್ಲ, ಬಟ್ ಡ್ರೈವ್ ಮಾಡಿದ್ದೀನಿ ನಾನು. ಡಾಮಿನರ್ ಕೂಡ ತುಂಬ ಒಳ್ಳೆ ಗಾಡಿ. ಬಟ್ ಅದರದ್ದು ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಅದರಲ್ಲಿ ಡ್ಯುಯಲ್ ಚಾನಲ್ ABS, ಟ್ರಾಕ್ಷನ್ ಕಂಟ್ರೋಲು, ಇದೆಲ್ಲ ಒಂದಷ್ಟು ಫೀಚರ್ಸ್ ಬರುತ್ತೆ ಅಂತ ಹೇಳ್ತಾಯಿದ್ರು. ಅದನ್ನು ಟೆಸ್ಟಿಂಗಲ್ಲೇ ಐತೆ ಹೊರತು ರೋಡಿಗೆ ಬರ್ತಾ ಇಲ್ಲ. ಇನ್ನೇನು 2 ವರ್ಷದಿಂದ ಕೇಳ್ತಾ ಇದ್ದೀನಿ ದಟ್ ಡಾಮಿನರ್ದು ಅಪ್ಡೇಟೆಡ್ ಮಾಡಲು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಹೊರತು ಗಾಡಿ ಬರಲಿಲ್ಲ. ಅದು ಪೇಷನ್ಸ್ ಇಲ್ಲದೆ ಅದನ್ನು ಡ್ರಾಪ್ ಮಾಡಿದೆ. ಇನ್ ಕೇಸ್ ಡಾಮಿನರ್ ಇದ್ದಿದ್ದರೆ ಹಿಮಾಲಯನ್ ತೊಗೋತಿದ್ರು ಆದರೆ ಡೆಫಿನೆಟ್ಲಿ ಡಾಮಿನರ್ಗೆ ಹೋಗ್ತಾ ಇದ್ದೆ. ಯಾಕಂದರೆ ಅದು ಮೇಂಟೆನೆನ್ಸ್ ಫ್ರೀ. ಬಜಾಜ್ ಮೇಂಟೆನೆನ್ಸ್ ನಮ್ಮೆಲ್ಲರಿಗೂ ಗೊತ್ತು, ತುಂಬ ಕಂಫರ್ಟಬಲ್ ಮೇಂಟೆನೆನ್ಸ್, ಈಸಿ ಆನ್ ಪಾಕೆಟ್. ಡಾಮಿನರ್ಗೆ ಹೋಗ್ತಾ ಇದ್ದೆ. ಸೊ ಅದರಿಂದಾಗಿ ಅದನ್ನು ರೂಲ್ ಔಟ್ ಮಾಡ್ತಾರೆ. ತೊಗೊಂಡ್ಮೇಲೆ ಏನಾಗುತ್ತೆ ಅಂದರೆ, ಅಯ್ಯೋ ನಾನು ಇದನ್ನು ತೊಗೊಂಡೆ, ಈಗ ನೋಡು ಹೊಸ ಮಾಡಲು ಬಂದ್ಬಿಡ್ತು ಅನ್ನೋ ಗಿಲ್ಟ್ ಸ್ಟಾರ್ಟ್ ಆಗಿಬಿಡ್ತು. ನನಗೆ ಫೇಸರಲ್ಲಿ ಸೇಮ್ ಥಿಂಗ್ ಆಗಿತ್ತು. ಆ್ಯಕ್ಚುಲಿ ನಾನು ಫೇಸರ್ ತೊಗೊಳ್ಬೇಕಾದಾಗ ನನ್ನ ತಲೆಯಲ್ಲಿ ಇದ್ದಿದ್ದು ಬಂದ್ಬಿಟ್ಟು ಪಲ್ಸರ್ 200 RS ಬಂದಿದೆಯಲ್ಲ, RS ನನ್ನ ಫೇಸರ್ V2 ಎರಡೂ ಕೂಡ ಒಂದೇ ಟೈಮ್ ಲೈನಲ್ಲೇ ಲಾಂಚ್ ಆದದ್ದು ಗಾಡಿ. ಆ ಪಲ್ಸರ್ RS 200 ಸೇಮ್ ಪ್ರಾಬ್ಲಮ್ ಆಯಿತು. ಇನ್ನೇನು ಬರುತ್ತೆ, ಈಗ ಬರುತ್ತೆ, 15 ಡೇಸು, 1 ಮಂತು, ಯಾವಾಗ ಡೀಲರ್ಶಿಪ್ಪು ಕಾಲ್ ಮಾಡೋದು ಹೀಗೆ. ಅವಾಗ ಎಷ್ಟು ಸೋಷಿಯಲ್ ಮೀಡಿಯಾದು ನಮಗೆ ಪ್ರಾಪರ್ ಐಡಿಯಾ ಇರಲಿಲ್ಲ. ಸೋಷಿಯಲ್ ಮೀಡಿಯಾ ಇಷ್ಟೆಲ್ಲ ಇದರಲ್ಲಿದೆ ಅಂತ ನಮಗೊಂದು ಕ್ಲಾರಿಟಿ ಇರಲಿಲ್ಲ. ಅದು ಅಷ್ಟು ನಾಲೆಜ್ ಇರಲಿಲ್ಲ ನನಗೆ ಸೋಷಿಯಲ್ ಮೀಡಿಯಾ ಬಗ್ಗೆ. ಅದರಿಂದಾಗಿ ಅದೊಂದು ಪಾಯಿಂಟಲ್ಲಿ ಅದನ್ನು ಕೂಡ ಬಿಟ್ಟಾಕ್ದೆ. ಆ ನಂತರ ಯೋಚನೆ ಮಾಡಿದ್ರೆ ಅದರಿಂದಾಗಿ ನಾನು ಡಾಮಿನರ್ನು ಕೂಡ ರೂಲ್ಡ್ ಔಟ್ ಮಾಡಿದೆ. ಇನ್ನಿದ್ದಿದ್ದು ನನ್ನ ತಲೆಯಲ್ಲಿ ಒಂದು KTM 390 ADV, ಅದು ಬಿಟ್ಟರೆ ನೆಕ್ಸ್ಟ್ ಇದ್ದಿದ್ದು ಹಿಮಾಲಯನ್ 450. ಎರಡೇ ನನ್ನ ತಲೆಯಲ್ಲಿ ಇದ್ದಿದ್ದು. KTM 390 ನನಗೆ ಆ ಟೆಸ್ಟ್ ರೈಡ್ ತೊಗೊಂಡೆ. ನನಗೆ ಎಷ್ಟು ಕೊಡಲಿಲ್ಲ. ನಾನು ತುಂಬ ಗುದ್ದಾಡಿದ ಮೇಲೆ ಅರ್ಧ ಗಂಟೆ ಅವಕಾಶ ಕೊಟ್ಟ. ಅವನಂದ ಈ ಕಡೆ ಹೋಗಿ ಅಲ್ಲಿ ಯೂಟರ್ನ್ ಹಾಕೋ ಬಂದ್ಬಿಡಿ ಅಂತ. ಯೂಟರ್ನ್ ಹಾಕೋ ಬಂದರೆ ನನಗೆ ಏನು ಗೊತ್ತಾಗುತ್ತೆ ಅಂತ ನನ್ನ ಗಲಾಟೆ. ನಾನು ಆ್ಯಕ್ಚುಲಿ ರಾಯಲ್ ಎನ್ಫೀಲ್ಡರ್ ನಾನು ಕೊಟ್ಟಿದ್ರು, ಅರ್ಧ ದಿನ ಕೊಟ್ಟಿದ್ರು ಗಾಡಿನ. ಅದು 1 ಸತಿ ಅಲ್ಲ 3 ಸತಿ ಕೊಟ್ಟಿದ್ದಾರೆ. ನಾನು ಅಟ್ಲೀಸ್ಟ್ ನನಗೊಂದು 1 hour ಆದರೂ ಟೈಮ್ ಕೊಡಪ್ಪ ಅಂತಂದರೆ ಇಲ್ಲ, ಈಗ ರೆಡಿನೇ ಇಲ್ಲ. ಬಾ ನೀನು ಜೊತೆಲಿ ಬೇಕಾದ್ರೆ ಇದ್ದಾಗ ಕೂತ್ಕೊ ಅಂತಂದ್ರೂ ತಯಾರಿಲ್ಲ ಬರೋಕ್ಕೆ. ಇಷ್ಟು ಗುದ್ದಾಡಿ ಕೊನೆಗೆ ಫೈನಲಿ ಒಂದು ಅರ್ಧ ಗಂಟೆಗೆ ಪರ್ಮಿಷನ್ ಕೊಟ್ಟ. ಬಟ್ ನಾನು ಹಂಗೂ 1 hour ಮಾಡ್ಕೊಂಡೇ ಬಂದೆ ಬಿಡಿ, ಅದೇ ಎರಡು ವಿಚಾರ. ನಾನು ತಲೆ ಕೆಡಿಸ್ಕೊಳ್ಳಿಲ್ಲ ಅದಕ್ಕೆ. ಬಟ್ ನನ್ನ ಗಾಡಿ ಅದರಲ್ಲಿ ಮೇಜರ್ಲಿ ಏನು ಇಷ್ಟ ಆಗಲಿಲ್ಲ ಅಂದರೆ ಆ ಗಾಡಿಯ ಸಸ್ಪೆನ್ಷನ್ನು. ಅದು ಅಡ್ಜಸ್ಟಬಲ್ ಕೊಟ್ಟಿದ್ದಾನೆ, ಬಟ್ ಯಾವುದೇ ಸೆಟಪ್ಪಲ್ಲಿ ಅಡ್ಜಸ್ಟ್ ಮಾಡಿದ್ರು ಕೂಡ ನನಗೆ ಅನ್ನಿಸ್ಲಿಲ್ಲ ಹಿಮಾಲಯನ್ ಹತ್ರಕ್ಕೂ ಬರುತ್ತೆ ಅದು ಅಂತ.
ಆಮೇಲಿಂದ ಸೀಟಿಂಗ್ ಕಂಫರ್ಟು ಅಷ್ಟೇ. ಸೀಟಿಂಗ್ ಕಂಫರ್ಟ್ ಕೂಡ ಏನಂತ ಚೆನ್ನಾಗಿದೆ ಅಂತ ಅನ್ನಿಸಲಿಲ್ಲ ನನಗೆ. ಗಾಡಿ ಸೀಟೆಲ್ಲ ಸ್ವಲ್ಪ ಅದೊಂಥರ ಹಾರ್ಡ್ನೆಸ್ ಇದೆ, ಅಷ್ಟು ಕಂಫರ್ಟಬಲ್ ಇರಲಿಲ್ಲ. ಲಾಂಗ್ ಜರ್ನೀಸಲ್ಲಿ ನಮಗೆ ಮೇಜರ್ ಬೇಕಾಗದೆ ಸಸ್ಪೆನ್ಷನ್ನು, ಸೀಟಿಂಗ್ ಕಂಫರ್ಟು ಇದೇ ನಮಗೆ ತುಂಬಾ ಕೌಂಟ್ ಆಗೋಂಥದ್ದು. ಅವೆರಡೂ ಕೂಡ ಅದರಲ್ಲಿ ಲ್ಯಾಕಿಂಗು. ಅದರಿಂದ ಏನು ಮಾಡಿದೆ, ಓಕೆ ಇದು ಯಾಕೋ ನಂಗೆ ಸರಿ ಹೋಗ್ತಲ್ಲ ಅನ್ನೋ ಕಾರಣಕ್ಕೆ ಜಸ್ಟ್ ಕ್ವಿಟ್. ನನಗೆ ಅದು ಬೇಡ ಅಂತ ಬಿಟ್ಬಿಟ್ಟೆ ನಾನು. ಅದು ನನಗೆ ಸೂಟಬಲ್ ಗಾಡಿ ಅಂತ ಅನ್ನಿಸ್ಲಿಲ್ಲ. ಇನ್ನೊಂದು ಇನ್ನು ಮೂರನೇ ಪಾಯಿಂಟ್ ಏನಂದರೆ ಟ್ಯಾಂಕ್ ರೇಂಜು 14 ಕಿಲೋಮೀಟ್ರ್ ಕೊಟ್ಟಿದ್ದಾನೆ. ನನಗೆ ತುಂಬ ಕಾನ್ಫಿಡೆಂಟ್ ಇದೆ KTM ಬೈಕ್ಸ್ ಮೈಲೇಜ್ ಬಗ್ಗೆ, ಅದು ಎಷ್ಟು ಅದ್ಭುತವಾಗಿ ಕೊಡುತ್ತೆ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. ಇಲ್ಲಿ ಮೈಲೇಜ್ ಅನ್ನೋದಕ್ಕಿಂತ ಟ್ಯಾಂಕ್ ರೇಂಜ್ ಅಂತ ಮುಖ್ಯ ಆಗುತ್ತೆ ಟೂರಿಂಗಲ್ಲಿ. ನನಗೆ ಟ್ಯಾಂಕ್ ರೇಂಜೇ ಇಲ್ಲ. ನಾನು 14 ಲೀಟ್ರ್ ಪೆಟ್ರೋಲ್ ಹಾಕ್ಕೊಂಡು ಹೆಚ್ಚು ಕಮ್ಮಿ 300 ಕಿಲೋಮೀಟ್ರ್ 350 ಕಿಲೋಮೀಟ್ರ್ ಕ್ರಾಸ್ ಆಗ್ತಿದ್ದಂಗೆ ತಲೆ ಬಿಸಿ. 350 ಟಚ್ ಮಾಡೋದು ಕೂಡ ಕಷ್ಟನೇ ಆ ಗಾಡೀಲಿ. 300 ಕಿಲೋಮೀಟ್ರ್ ರೇಂಜ್ ಅಷ್ಟೇ ನಾನು ಹೇಳೋದು. ಅದನ್ನು ನಾಟ್ ಮೋರ್ ದೆನ್ 20 to 23 ಗಾಡಿ ಕೊಡೋಲ್ಲ ಅದು. 14 ಲೀಟ್ರು ಅಂದರೆ ಹೆಚ್ಚು ಕಮ್ಮಿ 300 ಕಿಲೋಮೀಟ್ರೆ ಅಷ್ಟೇ. 300 ಕಿಲೋಮೀಟ್ರ್ ರೇಂಜ್ಗೋಸ್ಕರ ನಾನು ಅಷ್ಟು ದೊಡ್ಡ ರಿಸ್ಕ್ನ ತೊಗೊಳೋಕ್ಕೆ ಖಂಡಿತ ತಯಾರಿರಲಿಲ್ಲ. ನಾನು ಅದು ಬೇಕಿರಲಿಲ್ಲ ನನಗೆ. ಆಮೇಲಿಂದ ಇನ್ನೊಂದು ಪ್ರಾಕ್ಟಿಕಾಲಿಟಿ ಥಿಂಕ್ ಮಾಡಿದೆ. ನನ್ನ ರಿಕ್ವೈರ್ಮೆಂಟಲ್ಲಿ ಫಿಲ್ ಆಗ್ತಾ ಇರಲಿಲ್ಲ. ನನಗೆ ರಿಕ್ವೈರ್ಮೆಂಟ್ ಎಲ್ಲವೂ ಹಿಮಾಲಯನಲ್ಲೇ ಆಲ್ಮೋಸ್ಟ್ ಕವರಪ್ ಆಗ್ತಾಯಿತ್ತು. ಜೊತೆಯಲ್ಲಿ ಕಾಸ್ಟಿಂಗು ಹಿಮಾಲಯನ್ಗಿಂತ ನಾನು ಅದರದ್ದು ನಾರ್ಮಲ್ ಸ್ಪೋಕ್ಸ್ ಆಪ್ಷನ್ಗೆ ಹೋಗ್ತೀನಿ ಅಂತಂದರೆ KTMದು ಹೆಚ್ಚು ಕಮ್ಮಿ 1 ಲಕ್ಷ ಜಾಸ್ತಿ ಕೊಡ್ಬೇಕು. ಆ 1 ಲಕ್ಷಕ್ಕೆ ಆ ಗಾಡಿ ವರ್ತ ಅಂತ ಅನ್ನಿಸ್ತು ನನಗೆ. ಅದು ಆ್ಯಕ್ಚುಲಿ ವರ್ತ್ಲೆಸ್ ಅನ್ನಿಸ್ತು. ಆಮೇಲೆ ಮೇಂಟೆನೆನ್ಸು ಹಿಮಾಲಯನ್ಗೆ ಹೋಲಿಸ್ಕೊಳ್ತು ಅಂದರೆ KTM ಡೆಫಿನೆಟ್ಲಿ ಜಾಸ್ತಿನೇ ಬರುತ್ತೆ. ಇದನ್ನೆಲ್ಲ ಯೋಚನೆ ಮಾಡಿ, ಇದು ಕೇವಲ ನನ್ನೊಂದು ಒಪಿನಿಯನ್ನು. ನಾನು ಹಿಮಾಲಯನ್ ಓನರ್ ಆಗಿದ್ದೀನಿ ಅಂತ ನಾನು ಅದನ್ನೇ ಇವನು ಹಿಮಾಲಯನ್ನೇ ಹೊಗಳ್ತಾನೆ ಅಂತ ಅನ್ಕೋಬೇಡಿ. ನಾನು ಅದೇ ಆನೆಸ್ಟ್ ವೇಲೆ ಆಗಲಿ ಹೇಳಿದೆ. ಇನ್ ಕೇಸ್ ಡಾಮಿನರ್ ಅಪ್ಡೇಟೆಡ್ ಮಾಡಲ್ ಬಂದಿದ್ದಿದ್ರೆ ಡೆಫಿನೆಟ್ಲಿ ಹಿಮಾಲಯನ್ ನನ್ನ ಹತ್ರ ಇರ್ತಾ ಇರಲಿಲ್ಲ, ನಾನು ತೊಗೊಳ್ತಾ ಇರಲಿಲ್ಲ ಹಿಮಾಲಯನ್. ಅಟ್ಲೀಸ್ಟ್ ನನಗೆ ಅದೊಂದು ಟೈಮ್ ಫ್ರೇಮ್ ಅಂತ ಹೇಳಿದ್ರು ಕೂಡ ಐ ವುಡ್ ಹ್ಯಾವ್ ಬೀನ್ ಕೆಪ್ಟ್ ಕ್ವೈಟ್, ಸೈಲೆಂಟಾಗಿ ಇದ್ಬಿಡ್ತಿದ್ದೆ, ವೆಯ್ಟ್ ಮಾಡ್ತಿದ್ದೆ. ಬಟ್ ಅದು ಯಾವುದೂ ಕೂಡ ಆಗಲಿಲ್ಲ ಅದರಲ್ಲಿ. ಅದರಿಂದಾಗಿ ನಾನು ಅದನ್ನು ಬಿಟ್ಟಾಕ್ದೆ. ಸೊ ಈಗ ಆ ಕಡೆ ಹೆಚ್ಚಿಗೆ ಗಮನ ಕೊಡ್ತಾ ಇಲ್ಲ ನಾನು. ಟೋಟಲ್ ಆಫ್ ರೋಡ್ ಬೈಕಿನ ರಿಕ್ವೈರ್ಮೆಂಟ್ ಇಲ್ಲ ಕೊಡು. ಅದೊಂಥರ ಕಂಪ್ಲೀಟ್ ಟೋಟಲ್ ಡರ್ಟ್ ಬೈಕ್ ಥರ ಇದೆ. ಅದು KTM ADV 390 ಟೋಟಲ್ ಡರ್ಟ್ ಬೈಕ್ ಥರ ಇದೆ. ಅಷ್ಟು ರಗಡ್ ಬೈಕಿನ ಅವಶ್ಯಕತೆ ಇದೆ ಅಂತ ನನಗೆ ಅನ್ಸಲ್ಲ ಗುರು. ಆರಾಮಾಗಿ ವಿ ಕ್ಯಾನ್ ಗೋ ಬೈ ದಿಸ್. ಇದೆ ನನ್ನ ಥಾಟು. ಇದು ಹೆಚ್ಚು ಕಮ್ಮಿ ಡೆಡ್ ಪ್ಯಾಚ್. ಬಟ್ ಈ ಥರ ಪ್ಯಾಚ್ಗಳು ರೋಡ್ಗಳೆಲ್ಲ ಓಕೆ, ನಾಟ್ ಎನ್ ಇಶ್ಯೂ, ಆರಾಮಾಗಿ ಹೋಗ್ಬೋದು ಇದರಲ್ಲಿ. ಅಂತ ಏನು ಬರ್ಡನ್ ಆಗತ್ತೆ ಅಂತ ಅನ್ಸಲ್ಲ ನೋಡಿ. ಆ ಫೇಸರಲ್ಲಿ ಆಗಿದ್ದಿದ್ರೆ ಇದನ್ನೆಲ್ಲ ಗುಡ್ಕಾಯಿಸ್ಕೊಂಡು ಆರಾಮಾಗಿ ಹೋಗ್ಬೇಕಾಗಿತ್ತು. ಇದರಲ್ಲಿ ಆರಾಮಾಗಿ ಹೋಗ್ಬೋದು ಈಗ. ಆಮೇಲಿಂದ ಹಿಮಾಲಯನ್ ನನ್ನ ಎಲ್ಲ ಬಾಕ್ಸ್ನು ಕೂಡ ಟಿಕ್ ಮಾಡ್ತು. ನನಗೆ ಬೇಕಾದ ಫ್ಯೂಲ್ ಟ್ಯಾಂಕ್ ರೇಂಜ್ ಇದೆ. ಅಪ್ರಾಕ್ಸಿಮೇಟ್ಲಿ 400 ಕಿಲೋಮೀಟ್ರು ಡೆಫಿನೆಟಾಗಿ ಸಿಕ್ಕುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಇನ್ನು ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿದೆ, ಅದರದ್ದು ಪ್ರಾಬ್ಲಮ್ ಇಲ್ಲ. ಪವರು ಟಾರ್ಕು ಎರಡೂ ಚೆನ್ನಾಗಿದೆ. ಹಂಗಂತ ನೀವು ನನಗೆ ಇದರಲ್ಲಿ ಏನು ನೆಗೆಟಿವೇ ಇಲ್ವಾ ಅಂತ ಕೇಳ್ತೇವೆ ಅಂದರೆ ಡೆಫಿನೆಟ್ಲಿ ನೆಗೆಟಿವ್ಸು ಇದೆ. ಮೇಜರ್ಲಿ ಇದರ ವೆಯ್ಟ್ ಮಾತ್ರ ತೋಳು ತೊಡೆಯಲ್ಲಿ ದಮ್ಮಿಲ್ಲ ಅಂದರೆ ತಿರುಗೂ ನೋಡ್ಬಿಡಿ. ಯಾಕಂದರೆ ಸಿಕ್ಕಾಪಟ್ಟೆ ಹೆವಿ ಇದೆ. ರೈಡ್ ಮಾಡ್ಬೇಕಾದ್ರೆ ಎಲ್ಲವೂ ಸ್ಮೂತೆ, ಎಂಥ ಗಾಡಿಗಳಾದರೂ ರೈಡ್ ಮಾಡ್ಬೋದು. ಬಟ್ ನಿಜವಾದ ಪೇಯ್ನ್ ಆಗೋದು ನಾವೆಲ್ಲ ಪಾರ್ಕ್ ಮಾಡ್ತಾ ಇರ್ತೀವಿ, ಪಾರ್ಕಿಂಗಿಂದ ಹಿಂದೆ ಮುಂದೆ ಓಡಿಸ್ಬೇಕಾರೆ, ಇವನ್ ಸೈಡ್ ಸ್ಟ್ಯಾಂಡಿಂದ ಮೇಲ್ಗಡೆ ಲಿಫ್ಟ್ ಮಾಡ್ಬೇಕಾದ್ರೆ ಕೂಡ ತುಂಬ ಎನರ್ಜಿ ಕೇಳುತ್ತೆ. ಅದೊಂದು ಇದ್ರದ್ದು ಸೆಟ್ ಬ್ಯಾಕು. ಬಟ್ ನನಗೇನಂತ ಇಶ್ಯೂ ಇಲ್ಲ.
ಯಾಕೆಂದರೆ ಇದಕ್ಕೆ ಮುಂಚೆ ಕೂಡ ನಾನು ಹೆವಿ ಬೈಕ್ಸ್ನ ರೈಡ್ ಮಾಡಿದ್ದೀನಿ. ಸೊ ಅಂತ ಏನು ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ ನನಗೆ, ಮ್ಯಾನೇಜಬಲ್ ಅಂತ ಅನ್ನಿಸ್ತು. ಇನ್ನು ಎರಡನೇ ಮೇಜರ್ ಸೆಟ್ ಬ್ಯಾಕ್ ಅಂತಂದರೆ ಡೆಫಿನೆಟ್ಲಿ ಇದರದ್ದು ಹೆಡ್ಲೈಟು. ರಾಯಲ್ ಎನ್ಫೀಲ್ಡ್ ಅವ್ರದ್ದು ಹೆಡ್ಲೈಟು ನಾಮಕಾವಸ್ಥೆಗೆ ಕೊಡೋದವ್ರು ಹೊರತು ಅದು ಮಾಡಬೇಕಾದ ಕೆಲಸ ಖಂಡಿತ ಮಾಡಲ್ಲ. ಅದೊಂದು ಬಿಗ್ಗರ್ ಸೆಟ್ ಬ್ಯಾಕು. ರಾಯಲ್ ಎನ್ಫೀಲ್ಡ್ ಸರ್ವಿಸು ಸ್ವಲ್ಪ ಹಂಗೆ ಹಿಂಗೆ ಅಂತಂತಾರೆ, ಗೊತ್ತಿಲ್ಲ, ನೋಡಬೇಕು. ಇದಕ್ಕೆ ಮುಂಚೆ ಒಂದೆರಡು ಸತಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ನನ್ನ ಫ್ರೆಂಡ್ ಗಾಡಿಗಳು ತೊಗೊಂಡೋದಾಗ, ಅವನ ಜೊತೆ ಹೋದಾಗ ಅವ್ರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಕೇಳಿದಾಗ ಅಷ್ಟು ಪಾಸಿಟಿವ್ ಆಗಿಲ್ಲ. ಬಟ್ ಓಕೆ, ಸ್ಪೇರ್ ಪಾರ್ಟ್ಸ್ ಅಂತೂ ಸಿಕ್ಕುತ್ತೆ. ಅದೊಂದು ಬೋನಸ್ಸು ರಾಯಲ್ ಎನ್ಫೀಲ್ಡು. ಮ್ಯಾನೇಜಬಲ್ ಅಂತ ಏನು ತಲೆನೋವು ಅಂತ ಅನ್ನಿಸ್ಲಿಲ್ಲ ನನಗೆ. ಇನ್ನು ತುಂಬ ಜನ ವೈಬ್ರೇಷನ್ನು ಬಸ್ಸು ಅಂತಲೇ ತುಂಬ ವೀಡಿಯೋಗಳಲ್ಲೂ ಅದನ್ನು ಹೇಳಿರೋದು ನಾನು ಕೇಳಿದ್ದೀನಿ. ವೈಬ್ರೇಷನ್ ಇದೆ, ಖಂಡಿತ ವೈಬ್ರೇಷನ್ ಇದೆ ಅಂತ ನಾನು ಹೇಳಲ್ಲ. ವೈಬ್ರೇಷನ್ ಅಂತಂದರೆ ಹಳೆ ಬುಲೆಟ್ 500 ಬರ್ತಾಯಿತ್ತು, ಅದು ಆ್ಯಕ್ಚುಯಲ್ ವೈಬ್ರೇಷನ್. ಅಂದರೆ ನೀವು ವಾಚ್ ಹಾಕ್ಕೊಂಡ್ರೆ ಹಿಂಗೆ ಅಲ್ಲಾಡೋದು ವಾಚು, ಅದು ವೈಬ್ರೇಷನ್ನು. ಬಾಡಿ ಫುಲ್ ಮಸಾಜೆ ಇದರಲ್ಲಿ ವೈಬ್ರೇಷನ್ ಇದೆ ಅಂತ ಹೇಳಲ್ಲ, ಬಸ್ ಇದೆ. ಅದು ನಿಮಗೆ 100 to 110 ಸ್ಪೀಡ್ ಮಧ್ಯದಲ್ಲಿ ಸ್ವಲ್ಪ ಬರುತ್ತೆ. 110 ಕ್ರಾಸ್ ಆಗ್ತಿದ್ದಂಗೆ ಅದು ಕೂಡ ಇರಲ್ಲ. ಫುಟ್ಬ್ಯಾಕಲ್ಲಿ ಹ್ಯಾಂಡ್ಲ್ ಬರಲಿ ನಿಮಗೆ ಸ್ವಲ್ಪ ಲೈಟಾಗಿ ಬಸ್ ಬರುತ್ತೆ. ಬಸ್ ಬೇರೆ, ವೈಬ್ರೇಷನ್ ಬೇರೆ. ವೈಬ್ರೇಷನ್ ಅಂತಾರೆ, ವೈಬ್ರೇಷನ್ ಖಂಡಿತ ಇಲ್ಲ ಗಾಡೀಲಿ, ಅದು ಸುಳ್ಳು. ಇದಿಷ್ಟು ನಾನು ಇಲ್ಲಿ ಗಂಟ ಈ ಗಾಡೀಲಿ ನೋಡಿದಂತಹ ನೆಗೆಟಿವ್ಸು. ಇನ್ನು ಮುಂದೆ ಏನಾದ್ರು ಇತ್ತು ಅಂದರೆ ನಾನು ಅದನ್ನು ಮುಂದೆ ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಯಾಕಂದರೆ ಇವತ್ತು ಆ್ಯಕ್ಚುಲಿ ಒಂದು ರೈಡ್ ಹೋಗ್ತಾ ಇದ್ದೀನಿ. ಆ ರೈಡ್ ಫಾಲೋ ಅಪ್ಗೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲ ಅದರ ಡೀಟೇಲ್ಸ್ ಕೊಡ್ತೀನಿ. ಈ ವಿಡಿಯೋನ ಬರೀ ಸ್ಪೆಸಿಫಿಕ್ಕಾಗಿ ಹಿಮಾಲಯನ್ ಯಾಕೆ ಪರ್ಚೇಸ್ ಮಾಡಿದೆ ಅನ್ನೋ ಕಾರಣಕ್ಕೋಸ್ಕರನೇ ಮಾಡಿದ ವಿಡಿಯೋ ಇದು. ಸೊ ಈಗ ಆದಷ್ಟು ಮಾಹಿತಿ ನೀವು ಕೊಟ್ಟಿದ್ದೀನಿ. ನಿಮ್ಗೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಒಳ್ಳೊಳ್ಳೆ ರೈಡ್ಸ್ ಹೋಗ್ತೀನಿ. ಈಗ ಸದ್ಯಕ್ಕೆ ಇಲ್ಲಿ ಅಲ್ಲಿ ಅಂತಂದರು, ಮುಂದೆ ತುಂಬ ದೊಡ್ಡ ರೈಡ್ಸ್ ಪ್ಲ್ಯಾನ್ ಮಾಡಿದ್ದೀನಿ. ಎಲ್ಲ ರೈಡ್ಸು ಬರುತ್ತೆ. ನಿಮ್ಮ ಸಪೋರ್ಟ್ ಹೀಗೆ ಮುಂದುವರಿಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದ.